ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಟ್ರಿಪ್ ಹೊರಟಿದ್ದೆ ಅಂತ ಹೇಳಿದ್ನಲ್ವ. ಸೊ ಡೇ 1 ವಿಡಿಯೋ ಹಾಕಿದ್ದೀನಿ, ಡೇ 2 ವಿಡಿಯೋ ಇದು. ಸೊ ಡೇ 1 ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಡೇ 1 ವಿಡಿಯೋನ ನೋಡಿ. ಯಾವ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದೆ ಏನು ಅಂತ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಸೊ ಹೋಗಿ ನೋಡಿಕೊಂಡು ಬನ್ನಿ. ಸೊ ಇದು ಡೇ 2 ಆಗಿರುತ್ತೆ. ಡೇ 2 ನಾನು ಹೋಟೆಲ್ನಲ್ಲಿ ಊಟ ಮುಗಿಸ್ಕೊಂಡು ಹೊರಟಿದ್ವಿ. ಎಲ್ಲಿಗೆ ಅಂತಂದರೆ ಧರ್ಮಸ್ಥಳಕ್ಕೆ ಹೊರಟಿದ್ವಿ. ಸೊ ಧರ್ಮಸ್ಥಳಕ್ಕೆ ಯಾಕೆ ಏನು ಅಂತಂದರೆ ಮೋನಿಷ್ಗೆ ಮುಕ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರನೇ ಮಂಡೆ ಕೊಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಾವು ಧರ್ಮಸ್ಥಳ ರೀಚ್ ಆಗೋಷ್ಟಕ್ಕೆ ತುಂಬಾ ಲೇಟಾಯಿತು. ಒಂದು 8:30, 9 ಆಗಿತ್ತು. ಸೊ ನಾವು ಆಲ್ರೆಡಿ ಹೋಟೆಲ್ ಬುಕ್ ಮಾಡಿದ್ವಿ, ಮನೇಲಿದ್ದಾಗೇ ಆಲ್ರೆಡಿ ಬುಕ್ ಮಾಡಿದ್ವಿ ಹೋಟೆಲ್ಲು ನಾವು. ಸೊ ಈಗ ಹೋಟೆಲ್ ಎಲ್ಲಿದೆ ಅಂತ ಸರ್ಚ್ ಮಾಡಿ ಹೋಗ್ತಾಯಿದ್ವಿ. ಟೆಂಪಲಿಂದ ಒಂದು 1/2 ಕಿಲೋಮೀಟರ್ ಇತ್ತು ಅಷ್ಟೇ. ಆಲ್ರೆಡಿ ನಾವು ಧರ್ಮಸ್ಥಳ ರೀಚ್ ಆಗಿದ್ವಿ. ಸೊ ಅಲ್ಲಿ ನಾವು ನೋಡ್ತಾ ಇದ್ದಿದ್ದು ಎಲ್ಲಿದೆ ಏನು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮ್ಯಾಪ್ ಹಾಕ್ಕೊಂಡು ರೀಚ್ ಆದ್ವಿ. ರೀಚ್ ಆಗಿ ನಾವು 1 ರೂಮ್ ತೊಗೊಂಡಿದ್ವಿ ಅಷ್ಟೇ. 2 ರೂಮ್ ಏನು ತೊಗೊಂಡಿರಲಿಲ್ಲ. 1 ರೂಮಲ್ಲೇ ಡಬಲ್ ಬೆಡ್ ಇರೋದು ತೊಗೊಂಡಿದ್ವಿ ನಾವು. ರೂಮಿಗೆ ಬಂದು ರೆಸ್ಟ್ ಮಾಡಿ ಹಾಗೆಯೇ ರೂಮಲ್ಲೇ ಊಟ ಮಾಡ್ಕೊಂಡ್ವಿ. ಟೆಂಪಲ್ ಹತ್ರ ಏನು ಹೋಗಿ ಊಟ ಮಾಡಲಿಲ್ಲ. ಸೊ ರೂಮಲ್ಲೇ ಊಟ ಮಾಡಿಕೊಂಡು ಮಾರ್ನಿಂಗೇ ಎದ್ದು ಗುಂಡು ಹೊಡ್ಸೋದಕ್ಕೆ ಅಂತ ಹೊರಟ್ವಿ. ಸೊ ಮಾರ್ನಿಂಗೇ ಒಂದು 6:30ಗೆ ಹೊರಟ್ವಿ. ಸೊ ತುಂಬಾ ರಶ್ ಇತ್ತು. ಸೊ ಟೆಂಪಲ್ಗೆ ಹೇಗೆ ರಶ್ ಇರುತ್ತೋ ಆ ಥರನೇ ಗುಂಡು ಹೊಡ್ಸೋದಕ್ಕೂ ತುಂಬಾ ಇತ್ತು. ಸೊ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ವಿ. ಸೊ ಅವನು ತುಂಬಾ ತೀಟೆ ಮಾಡ್ತಾಯಿದ್ದ. ಹಾಗೆಯೇ ಗುಂಡು ಹೊಡ್ಸ್ಕೊಂಡು ಸೊ ನದಿ ಸ್ನಾನ ಮಾಡೋಣ ಅಂತ ಹೋಗ್ತಾಯಿದ್ವಿ. ಅಲ್ಲಿ ಅಂತೂ ತುಂಬಾ ನೀರು ಕಮ್ಮಿ ಇತ್ತು, ನೀರೇ ಇರಲಿಲ್ಲ, ಮಂಡಿಗೆ ಬರ್ತಾಯಿತ್ತು ಅಷ್ಟೇ. ಸೊ ಅದಕ್ಕೋಸ್ಕರನೇ ನಾವು ರೂಮಲ್ಲೇ ಫ್ರೆಶಪ್ ಆಗಿ ಹೋಗೋಣ ಅಂತ ಅಂದ್ಬಿಟ್ಟು ರೂಮ್ಗೆ ಹೊರಟ್ವಿ. ನೀವು ನೋಡ್ಬೋದು ಕಮ್ಮಿ ಜನನೇ ಇದ್ದರು, ತುಂಬ ಏನು ಜಾಸ್ತಿ ಜನ ಏನಿರಲಿಲ್ಲ. ಸೊ ಕಮ್ಮಿ ಜನನೇ ಇದ್ದರು, ಆದ್ರೂ ನೀರು ಕಮ್ಮಿನೇ ಇತ್ತು. ಅದಕ್ಕೋಸ್ಕರನೇ ನಾವು ರೂಮಲ್ಲೇ ಹೋಗಿ ಫ್ರೆಶಪ್ ಆಗಿ ಹೋಗೋಣ ಅಂದ್ಬಿಟ್ಟು ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ಹಾಗೆಯೇ ಈಗ ನಾವು ದೇವಸ್ಥಾನ ದರ್ಶನ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಾನು ಧರ್ಮಸ್ಥಳಕ್ಕೆ ತುಂಬ ಸಲ ಏನು ಬಂದಿಲ್ಲ, 2 ಟೈಮ್ಸ್ ಬಂದಿದ್ದೆ. ಇದು 3 ಟೈಮ್ಸ್ ಅಷ್ಟೇ ಬಂದಿದ್ದು. ಯಾವ ಥರ ಏನು ಅಂತ ಕರೆಕ್ಟಾಗಿ ಗೊತ್ತಿರಲಿಲ್ಲ ನನಗೂ. ಸೆಲ್ಲೆಲ್ಲ ಅಲೋ ಮಾಡ್ತಾರೋ ಇಲ್ಲೋ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರನೇ ನಾವು ಕಾರಲ್ಲೇ ಎಲ್ಲ ಸೆಲ್ಲೆಲ್ಲ ಕಾರಲ್ಲೇ ಇಟ್ಟು ಹೋಗಿದ್ವಿ. ಸೆಲ್ಲು ಮತ್ತು ವ್ಯಾನಿಟಿ ಬ್ಯಾಗು ಕೂಡ ನಾನು ಕ್ಯಾರಿ ಮಾಡಲಿಲ್ಲ. ಸೊ ಕಾರಲ್ಲೇ ಇಟ್ಬಿಟ್ಟು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು, ದೇವ್ರ ದರ್ಶನ ಅಂತೂ. ಸೊ ನೀವು ನೋಡ್ಬೋದು ತುಂಬ ಕಮ್ಮಿ ಜನನೇ ಇದ್ದರು. ಸೊ ನಾವು ಹೋದಾಗ ಜಾಸ್ತಿ ಜನ ಅಂತೂ ಇರಲಿಲ್ಲ, ಕಮ್ಮಿ ಜನನೇ ಇದ್ದರು. ಸೊ ನೋಡಿ ನೀವು ನೋಡ್ತಾ ಇದ್ದೀರಲ್ಲ, ಕಮ್ಮಿ ಜನನೇ ಇದ್ದಾರೆ. ಸೊ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ಅಷ್ಟು ದೂರದಿಂದ ಬಂದಿದ್ದಕ್ಕೂ ದರ್ಶನ ಮಾಡಿದ್ದಕ್ಕೂ ತುಂಬಾ ಮನಸ್ಸಿಗೆ ನೆಮ್ಮದಿ ಅನಿಸಿತು. ಏಕೆಂದರೆ ಸ್ವಲ್ಪ ಹೊತ್ತು ಬಿಟ್ಟಿದ್ದರು ಅಲ್ಲಿ. ಸೊ ಒಂದು 5 ಮಿನಿಟ್ಸು ನಿಂತ್ಕೊಂಡು ನೋಡೋದಕ್ಕೆ ಬಿಟ್ಟಿದ್ದರು. ಸೊ ಅದಕ್ಕೋಸ್ಕರನೇ ತುಂಬಾ ಖುಷಿಯಾಯಿತು ದರ್ಶನ ಮಾಡಿದ್ದಂತೂ. ನೀವು ನೋಡ್ಬೋದು ಮೋನಿಷ್ಗೆ ಗುಂಡು ಹೊಡೆಸಿದ್ದು. ಸೊ ಅವನು ತುಂಬಾ ತೀಟೆ ಮಾಡ್ತಾಯಿದ್ದ, ಹೊಟ್ಟೆ ಹಸಿವಾಗಿತ್ತು. ಅದಕ್ಕೋಸ್ಕರನೇ ತುಂಬಾ ಗಲಾಟೆ ಮಾಡ್ತಾಯಿದ್ದ. ಅದಕ್ಕೋಸ್ಕರನೇ ಊಟ ಮಾಡಿಸೋಣ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ. ಸೊ ಎಷ್ಟು ಗಲಾಟೆ ಮಾಡ್ತಾಯಿದ್ದಾನೆ ನೋಡಿ, ಎಲ್ಲರೂ ಅವನ್ನೇ ನೋಡ್ತಾಯಿದ್ರು. ಸೊ ನಾವು ಊಟಕ್ಕೆ ದೋಸೆ ತೊಗೊಂಡಿದ್ವಿ, ಮಸಾಲೆ ದೋಸೆ ತೊಗೊಂಡಿದ್ವಿ. ಸೊ ಮೋನಿಷ್ಗೆ ತಿನ್ನಿಸ್ತಾಯಿದ್ದೆ ನಾನು ಫಸ್ಟು. ಮಕ್ಕಳು ಊಟ ತಿಂದು ಆರಾಮಾಗಿ ಓಡಾಡ್ಕೊಂಡಿದ್ರೆ ಯಾವ ತೊಂದರೆನೂ ಇರಲ್ಲ. ಸೊ ಅವರು ಊಟ ತಿಂದಿರನೇ ಒದ್ಲಾಡ್ತಾಯಿದ್ರೆ ಅದು ನಮಗೂ ಒಂಥರ ಕಷ್ಟ ಆಗ್ತಾಯಿರುತ್ತೆ ಅವ್ರನ್ನ ಮೇಂಟೈನ್ ಮಾಡೋದು. ಸೊ ಈಗ ನಾವು ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಎಲ್ಲಿಗೆ ಅಂದರೆ ಗೊಮ್ಮಟೇಶ್ವರ ನೋಡೋದಕ್ಕೆ ಅಂತ ಬಂದ್ವಿ. ಸೊ ನೀವು ನೋಡ್ಬೋದು ಇಲ್ಲಿನೂ ಅಷ್ಟೇ ತುಂಬ ಕಮ್ಮಿ ಜನ ಇದ್ದರು. ತುಂಬ ಬಿಸಿಲು ಕೂಡ ಇತ್ತು, ಕಾಲು ಇಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಬಿಸಿಲಿತ್ತು. ಆದ್ರೂ ನಾವು ಬಂದು ದರ್ಶನ ಮಾಡೋಣ ಅಂತ ಬಂದಿದ್ವಿ. ಸೊ ಇಲ್ಲಿ ಅಷ್ಟೇ ನೀವು ನೋಡ್ಬೋದು ಎಷ್ಟು ಕಮ್ಮಿ ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ತುಂಬ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಇಲ್ಲಿ ಗೊಮ್ಮಟೇಶ್ವರ ಇದೆ ಅಂತ ಅಂದ್ಬಿಟ್ಟು. ಸೊ ನಾನು ಫಸ್ಟ್ ಟೈಮೇ ಇಲ್ಲಿ ಹೋಗಿದ್ದಿದ್ದು. ನಾನು ಧರ್ಮಸ್ಥಳಕ್ಕೆ 3 ಟೈಮ್ಸ್ 4 ಟೈಮ್ಸ್ ಬಂದಿದ್ದೀನಿ, ಬಟ್ ಫಸ್ಟ್ ಟೈಮ್ ನಾನು ಇಲ್ಲಿ ದರ್ಶನ ಮಾಡಿದ್ದು ಗೊಮ್ಮಟೇಶ್ವರನ. ಇದು ಇಲ್ಲಿ ಏನಂದರೆ ಇದು ಕಲ್ಲು ಒಂದೇ ಕಲ್ಲಲ್ಲಿ ಕೆತ್ತಿರೋದು. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಫೋಟೋ ಎಲ್ಲ ಹಾಕಿದ್ದಾರೆ. ಸೊ ಯಾವ ಥರ ಕೆತ್ತರು, ಯಾರು ಕೆತ್ತಿದ್ದಾರೆ ಮತ್ತು ಅದನ್ನು ಯಾವ ಥರ ಸ್ಟ್ಯಾಚು ಮಾಡಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಇಲ್ಲಿ ಫೋಟೋಸ್ ಹಾಕಿದ್ದಾರೆ. ಸೊ ಅದನ್ನು ಎಲ್ಲ ವೀಡಿಯೋ ಮಾಡಿದ್ದೀನಿ. ಇದನ್ನೆಲ್ಲ ನೀವು ನೋಡ್ಬೋದು, ಆನೆಯಲ್ಲಿ ಎಳ್ಕೊಂಬಂದಿದ್ದಾರೆ ಇದನ್ನು. ಸೊ ರೋಡಲ್ಲೇ
ಕಲ್ಲಲ್ಲಿ ಕೆತ್ತಿರೋದು ನೀವು ನೋಡ್ಬೋದು. ಆನೆಯಲ್ಲಿ ಎಳ್ಕೊ ಬಂದಿರೋದು. ಸೊ ಆ ಥರ ಎತ್ಕೊಬಂದು ಸ್ಥಾಪನೆ ಮಾಡಿರೋದು. ಸೊ ತುಂಬಾ ಖುಷಿ ಆಯಿತು ಈ ಥರ ನೋಡಿ ನನಗೆ. ಸೊ ಕಲ್ಲಲ್ಲಿ ಕೆತ್ತಿರೋದು ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ಸೊ ಇಲ್ಲಿ ನೋಡಿದ ಮೇಲೇ ಗೊತ್ತಾಗಿದ್ದು. ನಿಮಗೆ ಇದು ವಿಡಿಯೋ ನೋಡ್ತಾ ಇರೋರಿಗೆ ಗೊತ್ತಿತ್ತಾ ಏನು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಎಲ್ಲಿ ಹೋದೆ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ, ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನೋಡಿದವ್ರಿಗೆ ತುಂಬಾ ಧನ್ಯವಾದಗಳು. ಸೊ ನೆಕ್ಸ್ಟ್ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ, ಆ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.